ಡಾಕ್ಟರ್, ಈಗ ಹೇಗಿದೆ? ನೋ ಪ್ರಾಬ್ಲಮ್. ಜೀವಕ್ಕೇನೂ ಅಪಾಯ ಇಲ್ಲ. ಚಾಕು ಒಂದು 2 ಇಂಚು ಡೀಪಾಗಿ ಹೋಗಿದ್ರೆ ಪ್ರಾಣಕ್ಕೆ ಅಪಾಯ ಆಗಿರೋದು. ಈಗೇನೂ ತೊಂದರೆ ಇಲ್ಲ. ಬಟ್ ಗಾಯ ಡೀಪ್ ಆಗಿರೋದ್ರಿಂದ ಒಂದು 8-10 ದಿವಸ ರೆಸ್ಟ್ ತಗೋಬೇಕಾಗತ್ತೆ. ಹಿ ವಿಲ್ ಬಿ ಆಲ್ ರೈಟ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಣ್ಣ, ಮಗು ಚೆನ್ನಾಗಿದೆ ಅಲ್ವಾ? ಏನು ತೊಂದರೆ ಆಗಿಲ್ಲ ತಾನೆ? ಇವನಿಗೇನೂ ಆಗಿಲ್ಲ, ಚೆನ್ನಾಗಿದ್ದಾನೆ. ಆ ಮಗುಗೆ ಯಾವ ತೊಂದರೆನೂ ಆಗ್ಬಾರ್ದು. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನು ಆ ಕಿಡ್ನಾಪರ್ಸ್ಗೆ ಸಿಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡೆ. ನಾನು ಎರಡನ್ನೂ ಕಾಪಾಡ್ಬಿಟ್ಟೆ ಅಣ್ಣ. ನನಗಿಷ್ಟು ಸಾಕು. ಡಾಕ್ಟ್ರೇ ಹೇಳಿದ್ರಲ್ಲ, ಚಾಕು 2 ಇಂಚು ಆಳಕ್ಕೆ ಬಿದ್ದಿದ್ರೆ ನನ್ನ ಜೀವನ ಕಾಪಾಡೋದು ಕಷ್ಟ ಆಗ್ತಿತ್ತು ಅಂತ. ಹಾಗೇನಾದರೂ ಆಗಿ ನನ್ನ ಜೀವ ಹೋಗಿದ್ರು ನಾನು ಚಿಂತೆ ಮಾಡ್ತಿರ್ಲಿಲ್ಲ ಅಣ್ಣ. ಯಾಕೆಂದ್ರೆ ನಾನು ಇದುವರೆಗೂ ನಿನಗೆ ಮಾಡಿದ ದ್ರೋಹಕ್ಕೆ ನನಗಾದ ಶಿಕ್ಷೆ ಅಂತ ನಾನು ಸಂತೋಷ ಪಡ್ತಾ ಇದ್ದೆ. ಏನ್ ರಮೇಶ್, ಹೇಗಿದ್ದಾನೆ? ಗಾಯ ಸ್ವಲ್ಪ ಆಳ ಆಗಿದೆ, ಆದ್ರೆ ಏನೂ ಅಪಾಯ ಇಲ್ಲ. 1 ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಓಕೆ, ಒಬ್ಬ ಸಿಕ್ಕಿದ್ದಾನೆ, ವಿಚಾರಣೆ ನಡೀತಾ ಇದೆ. ಈಗ ಇವನು ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ವಾಸು? ಈಗ ನಿನಗೇನು ತೊಂದರೆ ಇಲ್ಲ ತಾನೆ? ಮಾತಾಡ್ಬೋದಲ್ಲ? ಮಾತಾಡ್ಬೋದು ಸರ್. ಹೌದು, ನಿನಗೂ ರಮೇಶ್ಗೂ ಏನ್ ಸಂಬಂಧ? ಸರ್, ಅವ್ರು ನನ್ನ ಯಜಮಾನ್ರು, ನಾನು ಅವ್ರ ನಾಯಿ ಸರ್. ನೀಯೇ ತಿಂದಿರ್ಬೇಕಾದ್ ನಾನು ಅವ್ರಿಗೆ ತುಂಬ ದ್ರೋಹ ಮಾಡಿಬಿಟ್ಟೆ, ಅನ್ಯಾಯನೂ ಮಾಡಿಬಿಟ್ಟೆ. ಏನ್ ರಮೇಶ್, ನಾನೇನೋ ಕೇಳಿದ್ರೆ ಇವನೇನೋ ಹೇಳ್ತಾ ಇದ್ದಾನೆ? ಸರ್, ಅವನು ತುಂಬಾ ಭಾವುಕನಾಗಿ ಮಾತಾಡ್ತಾ ಇದ್ದಾನೆ. ನೀವು ಮರ್ತಿರ್ಬೇಕು ಅನ್ಸುತ್ತೆ. ಇವನು ನನ್ನ ತಮ್ಮ ಸರ್. ಸರ್, ಹಾಗಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ ಸರ್. ಅಪ್ಪ ಒಬ್ಬರೇ, ಅಮ್ಮ ಇಬ್ರು ಸರ್. ಅದೆಲ್ಲ ಇರ್ಲಿ, ಘಟನೆ ನಡೆದ ಜಾಗಕ್ಕೆ ನೀನ್ ಹಾಕೋದೆ? ಮಗು ನಿನ್ ಕೈಗೆ ಹೇಗೆ ಸಿಕ್ತು? ಹೇಳ್ತೀನಿ ಸರ್. ಮಗು ಕಾಣೆ ಆದಾಗಿಂದ ನಮ್ಮ ಅಣ್ಣ ಅದಕ್ಕೆ ಹೇಗೆ ಒದ್ದಾಡ್ತಾ ಇದ್ರು, ಎಷ್ಟು ಸಂಕಟ ಪಡ್ತಾ ಇದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ನಮ್ಮ ಅಣ್ಣನ ಕರ್ಕೊಂಡು ಮಗುನ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟೆ ಸರ್. ಪ್ರಯತ್ನ ಅಂದ್ರೆ ಯಾವ ರೀತಿ ಪ್ರಯತ್ನ? ಅದು ಮಕ್ಕಳನ್ನ ಕಿಡ್ನಾಪ್ ಮಾಡಿ ದುಡ್ಡು ಕೊಡಿ ಅಂತ ಹೆದರ್ಸೋ ಕೆಲವು ಕಿಡ್ನಾಪರ್ಸು ನನಗೆ ಗೊತ್ತು ಸರ್. ಅಂತ ಕ್ರಿಮಿನಲ್ಸ್ ಎಲ್ಲ ನಿನಗೆ ಗೊತ್ತು? ಸರ್, ನಾನು ನನ್ನ ಮಾವನ ಜೊತೆ ಇರಬೇಕಾದ್ರೆ ಇಂಥ ಕೆಲವರು ನನಗೆ ಪರಿಚಯ ಆಗಿದ್ರು ಸರ್. ಅವ್ರ ಮುಖಾಂತರ ಹೇಗಾದರೂ ಮಾಡಿ ಮಗುನ ಹುಡ್ಕೋಣ ಅಂತ ನಮ್ಮ ಅಣ್ಣನ ಕರ್ಕೊಂಡೋಗಿ ಅವ್ರನ್ನ ಮೀಟ್ ಮಾಡಿ ಬಂದೆ ಸರ್. ರಮೇಶ್, ನೀವು ಕೂಡ ಇವನ್ ಜೊತೆ ಹೋಗಿದ್ರಾ? ಹೌದು ಸರ್, ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗಿ ವಿಚಾರಿಸಿದ. ಅಲ್ಲೋಗಿ ವಿಚಾರಿಸಿದಾಗ ಆ ಬಿಲ್ಡಿಂಗ್ ಕಟ್ತಾ ಇರೋ ಜಾಗದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಒಂದು ಗ್ರೂಪ್ ಇದೆ ಅಂತ ನನಗೆ ಗೊತ್ತಾಯ್ತು ಸರ್. ಹೇಗಾದರೂ ಮಾಡಿ ಆ ಗ್ರೂಪ್ ಹತ್ರ ಮಾತಾಡಿ ಮಗುನ ಇಸ್ಕೊಬರೋಣ ಅಂತ ನಮ್ಮ ಅಣ್ಣಂಗೆ ಆ ವಿಷಯ ತಿಳಿಸಿ ನಾನು ಆ ಜಾಗಕ್ಕೆ ಹೋದೆ ಸರ್. ಪೊಲೀಸ್ನವ್ರಿಗೆ ವಿಷಯ ತಿಳಿಸ್ದೆ? ನೀನೇ ಪೊಲೀಸ್ನವ್ರ ತರ ಕೆಲಸ ಮಾಡಕ್ ಹೋಗಿದ್ಯಾ? ಆಮೇಲೆ ಏನಾಯ್ತು? ನಾನು ಅಲ್ಲಿಗೆ ಹೋದಾಗ ಆ ಗುಂಪಿನವರು ಮಾತಾಡ್ತಿದ್ದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ ಸರ್. ಏನ್ ಮಾತಾಡ್ತಾ ಇದ್ರು? ಪಾರ್ಟಿಗೆ ಫೋನ್ ಮಾಡಿದ್ದಾಯ್ತು, ಸ್ವಲ್ಪ ಹೊತ್ತಲ್ಲೇ ದುಡ್ಡು ತೊಗೊಂಡು ಬರ್ತಾನೆ, ದುಡ್ಡು ನಮ್ಮ ಕೈಗೆ ಬಂದ ಕೂಡಲೇ ಮಗುನ ಸಾಯಿಸ್ಬಿಟ್ಟು ಅವನ ಕೈಗೆ ಕೊಡಬೇಕು, ಇದೇ ನಮ್ಮ ಬಾಸ್ ನಮಗೆ ಕೊಟ್ಟಿರೋ ಆರ್ಡ್ರು ಅಂತ ಅವ್ರು ಮಾತಾಡ್ತಿದ್ರು ಸರ್. ಆದರೆ ಅವ್ರ ಬಾಸ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ನೀನ್ ಹೇಳೋದ್ ನೋಡಿದ್ರೆ ಯಾವುದೋ ಸಿನಿಮಾ ಕಥೆ ಇದ್ದಂಗೆ ಇದೆಯಲ್ಲ. ನನ್ಗೇನ್ ಅನುಮಾನ ಅಂದ್ರೆ ನೀನೇ ಆಕ ಮಗುನ ಕಿಡ್ನಾಪ್ ಮಾಡಿರ್ಬಾರ್ದು. ಸರ್ ಸರ್, ಏನ್ ಸರ್ ಇದು? ಇವನು ಜೀವನ ಪಣ ಇಟ್ಟು ಮಗುನ ಕಾಪಾಡಿದ್ದಾನೆ. ನೀವು ನೋಡಿದ್ರೆ ದಿಢೀರಂತ ಇವನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ? ಇವನ್ ಮೇಲ್ ನನ್ಗೆ ಯಾಕೆ ಅನುಮಾನ ಅಂದ್ರೆ ಮಗುನ್ ಕಿಡ್ನಾಪ್ ಮಾಡಿದವರು ನನಗ್ ಗೊತ್ತು ಅಂತ ನಿಮ್ಮನ್ನು ಕರ್ಕೊಂಡೋಗಿ ವಿಚಾರಿಸಿದಾನೆ. ಈಗಿರುವಾಗ ಅವರನ್ನೇ ಬಳಸ್ಕೊಂಡು ಇವನೇ ಯಾಕೆ ಮಗು ಕಿಡ್ನಾಪ್ ಮಾಡಿಸಿರ್ಬಾರ್ದು?
ಅದಕ್ಕೂ ಚಾನ್ಸಸ್ ಇದೆಯಲ್ಲ. ಏನ್ ಸರ್ ಇದು ದಿಢೀರಂತ ಇವನ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಲ್ಲ? ಇವನ್ ಯಾಕೆ ಸರ್ ಇಂಥ ಕೆಲಸ ಮಾಡ್ತಾನೆ? ಅಲ್ಲ, ಹಾಗೆ ಮಾಡೋದ್ರಿಂದ ಅವ್ನಿಗೇನ್ ಲಾಭ? ಮಗು ಕಾಣೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಾಗಿಂದಲೂ ಇದಕ್ಕೆ ಸಂಬಂಧಪಟ್ಟವ್ರು ಯಾರು, ಅವ್ರವ್ರ ಮಧ್ಯೆ ಏನೇನು ಸಮಸ್ಯೆ ಇದೆ ಅಂತ ಚೆನ್ನಾಗಿ ವಿಚಾರಿಸಿ ತಿಳ್ಕೊಂಡಿದ್ದೀನಿ. ಈ ಮಗುಗೆ ನೀವಿಬ್ರು ನಿಜವಾದ ತಂದೆ ತಾಯಿ ಅಲ್ಲ, ಆದ್ರೆ ನೀವಿಬ್ರು ಮಗುನ ಸ್ವಲ್ಪ ದಿನ ಸಾಕಿದ್ದೀರ. ನಿಮಗೂ ಇವ್ರಿಗೂ ಸ್ವಲ್ಪ ದಿನದಿಂದ ಆಸ್ತಿಗೋಸ್ಕರ ಗಲಾಟೆ ಆಗಿದೆ. ಆಸ್ತಿಗೋಸ್ಕರ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಇವನೇ ಯಾಕೆ ಕಿಡ್ನಾಪ್ ಮಾಡಿಸಿರಬಾರ್ದು? ನಾನೇ ಅಪರಾಧಿ ಅಂತ ಹೇಳಿ ನನ್ನನ್ನು ಎನ್ಕೌಂಟ್ರ್ ಮಾಡಿ ಸಾಯಿಸ್ಬಿಡಿ ಸರ್, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಅಣ್ಣಂಗೆ ನಾನು ದ್ರೋಹ ಮಾಡಿದ್ದೀನಿ ಅಂತ ಮಾತ್ರ ಹೇಳಬೇಡಿ ಸರ್. ನನ್ನ ತಮ್ಮ ಅಂತ ಕೆಲಸ ಮಾಡೋದಿಲ್ಲ. ನಿಜವಾದ ಅಪರಾಧಿ ಯಾರು ಅಂತ ದಯವಿಟ್ಟು ಕಂಡುಹಿಡಿರಿ ಸರ್. ಎಲ್ಲ ಆಂಗಲಲ್ಲೂ ವಿಚಾರಣೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಸಿಕ್ಕಿರೋರ್ನ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡ್ತಾ ಇದೀವಿ. ಅವನ್ ಕೊಡೋ ಸ್ಟೇಟ್ಮೆಂಟ್ ಮೇಲೆ ಇವನು ಹೇಳ್ತಾ ಇರೋ ಸರಿನಾ ತಪ್ಪಾ ಅನ್ನೋದು ನಿರ್ಧಾರ ಆಗುತ್ತೆ. ಈ ಸಲನೂ ನಮ್ಮ ಮಗುನ ಕಾಪಾಡೋಕ್ಕಾಗುತ್ತೋ ಇಲ್ವೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಸದ್ಯ ನೀವು ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನು ನಮ್ಮ ಮಗುನು ಕಾಪಾಡಿದ್ರಿ. ಪೊಲೀಸ್ನವ್ರು ಅಂದ್ರೆ ಹಾಗೆ ಅಮ್ಮ, ಪೊಲೀಸ್ನವರು ಯಾವಾಗ ಎಲ್ಲಿಗೆ ನುಗ್ತಾರೆ ಅಂತ ಗೊತ್ತಿಲ್ಲ. ಸರ್, ನೀವು ಮಾಡಿರೋ ಉಪಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಪೊಲೀಸ್ನವರು ನಿಮ್ಮ ಸ್ನೇಹಿತರಿದ್ದಾಗೆ, ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ಕಿಡ್ನಾಪರ್ಸ್ ಹಿಂದೆ ಇನ್ನೂ ಯಾರಿದ್ದಾರೆ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಸಿಕ್ಕಿರೋನ್ನ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಎಲ್ಲ ಆಚೆ ಬರುತ್ತೆ. ಕಾನೂನಿನ ಪ್ರಕಾರ ಮಗುನ ತಾಯಿ ಹತ್ರ ಒಪ್ಪಿಸ್ಬೇಕು. ಅದಕ್ಕೆ ನೀವು ಸ್ಟೇಷನ್ಗೆ ಬರಬೇಕು. ಸರ್, ಇಲ್ಲಿ ವಾಸುನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ನನ್ನ ಮನೆಗೆ ಫೋನ್ ಮಾಡಿದ್ದೀನಿ, ಅವ್ರನ್ನೇನು ಬಂದ್ಬಿಡ್ತಾರೆ. ಅವ್ರು ಬಂದ್ ಕೂಡ್ಲೆ ನಾನು ಬಂದ್ಬಿಡ್ತೀನಿ ಸರ್. ಓಕೆ, ಅವ್ರು ಬಂದ್ ಕೂಡ್ಲೆ ಸ್ಟೇಷನ್ಗೆ ಬಂದ್ಬಿಡಿ. ಅಂದ್ರೆ ಹೇಳಿ ಸರ್. ಆ ಬೆಡ್ ಮೇಲೆ ಇದನ್ನಲ್ಲ, ಆಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ. ಓಕೆ ಸರ್. ಓಕೆ ಸರ್. ಓಕೆ ಸರ್. ಸರಿ ಸರ್. ಪಾಪು, ನನ್ ಚಿನ್ನ, ನನ್ ಬಂಗಾರ. ಭಾವ, ನನಗ್ ನನ್ ಮಗುನ ತಂದ್ಕೊಟ್ಬಿಟ್ರಿ. ನನ್ ಜೀವನನೇ ಕಾಪಾಡಿದೀರಾ. ನಿಮಗ್ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾವ. ನೀನು ಕೃತಜ್ಞತೆ ಹೇಳ್ಬೇಕಾಗಿರೋದು ನನಗಲ್ಲಮ್ಮ, ಮಗುನ ಕಾಪಾಡಿ ಚಾಕು ಏಟು ತಿಂದು ಮಲಗಿದಾನಲ್ಲ ವಾಸು, ಇವನಿಗೆ. ವಾಸು, ಈಗ ನೀವ್ ನನ್ ಕಣ್ಣಿಗೆ ದೇವರ ತರ ಕಾಣಿಸ್ತಾ ಇದ್ದೀರಾ. ನೀವು ನನ್ ಮಗುನ್ ಮಾತಾ ಕಾಪಾಡಿಲ್ಲ, ನನ್ ಜೀವ ಕಾಪಾಡಿದೀರ. ತುಂಬಾ ಥ್ಯಾಂಕ್ಸ್ ವಾಸು. ನೀನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ರು ಕೂಡ ನೀನ್ ಮಾಡಿರೋ ಕೆಲಸ ತುಂಬಾ ದೊಡ್ಡದಪ್ಪ. ಈ ನಿನ್ನ ಉಪಕಾರನ ನಾವ್ಯಾವತ್ತೂ ಮರೆಯೋದಿಲ್ಲ. ಮಗುನ ಕಿಡ್ನಾಪ್ ಮಾಡಿದ್ದು ನಾನು ಅಂತ ಗೊತ್ತಿಲ್ಲದೆ ದೇವರು ಹಾಗೆ ಹೀಗೆ ಅಂತ ಹೊಗಳುತ್ತಾ ಇದ್ದಾರಲ್ಲ. ವಾಸು, ಜೋಪಾನ ಕಣೋ, ಚೆನ್ನಾಗಿ ಪರ್ಫಾರ್ಮ್ ಮಾಡು. ಅಯ್ಯೋ ನೋಡಿ, ನೀವು ವಯಸ್ಸಲ್ಲಿ ದೊಡ್ಡವರು, ನನಗೆ ಕೈ ಮುಗಿತಾ ಇದ್ದೀರಲ್ಲ. ನಾನಂತ ದೊಡ್ಡ ಉಪಕಾರ ಏನೂ ಮಾಡಲಿಲ್ಲ. ನಾನು ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೂ ಮಾಡಿದ ಪಾಪಕ್ಕೆ ಪರಿಹಾರ ಮಾಡ್ಕೊಂಡೆ ಅಷ್ಟೇ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲ ವಾಸು, ನೀವು ಮಾಡಿರೋ ಉಪಕಾರಕ್ಕೆ ಬರೀ ಕೈ ಮುಗಿಯೋದಲ್ಲ, ಕಾಲಿಗೆ ಬಿದ್ರೂ ತಪ್ಪಾಗೋದಿಲ್ಲ. ಏನ್ ಪ್ರಿಯ, ನೀನು ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಈಗ ನಿನ್ ಮಗು ನಿನ್ ಕೈ ಸೇರ್ತಲ್ಲ, ಸಂತೋಷ ಪಡು. ವಾಸು, ಏನೇ ಆದ್ರೂ ನೀನು ನಮ್ಮ ರಮೇಶ್ ಅಳಿಂದ್ರ ತಮ್ಮನಪ್ಪ. ನಿನಗೂ ಅವ್ರ ಗುಣನೇ ಇರುತ್ತೆ. ನಾವೆಲ್ಲ ಸೇರಿ ನಿನಗೆ ಋಣಿಯಾಗಿರ್ತೀವಪ್ಪ. ನಿನ್ನ ಉಪಕಾರ ನಾವ್ ಯಾವತ್ತೂ ಮರೆಯೋದಿಲ್ಲ. ವಾಸು, ಅಯ್ಯೋ ವಾಸು, ವಾಸು, ಏನಾಯ್ತು ನಿನಗೆ? ಅಯ್ಯೋ, ಹೇಗಿದ್ಯಪ್ಪ? ಅಪ್ಪ, ಅಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನನ್ಗೇನೂ ಆಗಿಲ್ಲ. ಯಾರ ಮಗುಗೇನಾದ್ರೂ ನಿನ್ಗೇನಾಗಬೇಕಾಗಿದೆ? ನಿನ್ಗ್ಯಾಕೋ ಬೇಡವಾದ ಕೆಲಸ ಇಲ್ಲ. ನಿನ್ಗೇನಾದ್ರೂ ಆಗಿದ್ರೆ ನಾನೇ ನೋವು ಮಾಡ್ಬೇಕಾಗಿತ್ತು. ಯಾರ್ದೋ ಮಗುನ್ ಕಾಪಾಡೋದಕ್ಕೆ ನನ್ ಮಗನ್ ನಾನ್ ಬಳಿ ಕೊಡ್ಬೇಕಾಗಿತ್ತಾ? ಏ ಭಾಗ್ಯ, ಏನೇ ಮಾತಾಡ್ತಾ ಇದೀಯ ನೀನು? ಜೀವ ಪಣಕ್ಕಿಟ್ಟು ಮಗುನ ಕಾಪಾಡಿದಾನೆ, ಅವನ್ನ ಹೊಗಳೋದ್ ಬಿಟ್ಟು ಏನೇನೋ ಮಾತಾಡ್ತಿದೀಯಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳೆಯ. ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೃತಜ್ಞತೆ ಇದೆಯವಕ್ಕೆಲ್ಲ. ಇಂಥವ್ರಿಗೋಸ್ಕರ ನನ್ನ ಮಗ ಯಾಕೆ ಜೀವ ಪಣಕ್ಕಿಡ್ಬೇಕು? ಅಲ್ಲ ಕಣಯ್ಯ, ನಾವ್ ಎಷ್ಟು ಕಷ್ಟಪಟ್ಟು ಇವ್ರ ಮಾವನ ಹತ್ರ ದುಡ್ಡು ವಸೂಲ್ ಮಾಡ್ಕೊಂಡು ತಗೊಂಡು ಕೊಟ್ವಿ. ಆದ್ರೆ ಏನ್ ಮಾಡ್ದ ಅವನು ಗೊತ್ತು ತಾನೆ? ಅಥವಾ ಎಲ್ಲ ಮರ್ತ್ಬಿಟ್ಯಾ? ನಾವು ಕಷ್ಟಪಟ್ಟು ತಗೊಂಡೋಗಿರೋ ದುಡ್ಡು ಮಾತ್ರ ಅವನಿಗೆ ಬೇಕು, ಆದ್ರೆ ನಾವ್ಯಾರು ಬೇಡ.
ನಮ್ಮನ್ನ ಆಚೆ ಹೋಗಪ್ಪ ಅಂತಾನೆ. ಇಂಥವ್ರ ವಿಷಯದಲ್ಲಿ ನಾವ್ಯಾಕೆ ತಲೆ ಹಾಕ್ಬೇಕು? ಎಲ್ಲಾನು ಮರೆತು ನಮ್ಮ ಮನೆ ಮಗುನ ಕಾಪಾಡಿದ್ದಾನೆ. ಇದು ಅವನ್ ದೊಡ್ಡ ಗುಣ. ಎಲ್ರೂ ಸಂತೋಷ ಪಡ್ತಿರೋ ಈ ಸಮಯದಲ್ಲಿ ಯಾಕೋ ಮಗುನ್ ಕಾಪಾಡ್ದೆ ಅಂತ ಹೇಳಿ ನಮ್ಗೆಲ್ರಿಗೂ ಸಂಕಟ ಪಡಿಸ್ತಿದ್ದೀರಲ್ಲಮ್ಮ, ಇದು ನ್ಯಾಯನಾ? ನ್ಯಾಯ ಅನ್ಯಾಯ ನಮಗ್ ಗೊತ್ತಿಲ್ಲ. ನಿಮ್ ಮಗಳಿಂದ ನಮ್ಗಾದ ಅವಮಾನ ಅಷ್ಟಿಷ್ಟಲ್ಲ. ಮನೆಗ್ ಹೋದ್ವಿ, ಗ್ಯಾರೇಜ್ ಹೋದ್ವಿ, ಕಾಲು ಹಿಡ್ಕೊಂಡ್ವಿ, ಆದ್ರೂ ಕೂಡ ನಮ್ಮನ್ನು ಕ್ಷಮಿಸ್ಲಿಲ್ಲ. ನಮ್ಮನ್ನ ಆಚೆ ಕಳ್ಸಿದ್ಲು. ಆ ನೋವು ಎಂತದ್ದು ಅಂತ ನಮಗ್ ಮಾತ್ರ ಗೊತ್ತು. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕಾಗಲ್ವಾ ನಿನಗೆ? ನೀ ಸುಮ್ನಿರಯ್ಯ. ನನ್ನ ಮನ್ಸಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ನಾವೇನು ಮನೆ ಕಿತ್ಕೊಂಡ್ಬಿಟ್ವಿ ಅಂತಿದ್ಯಲ್ಲ, ಆ ಮನೆ ಪತ್ರ ತಗೊಂಡು ಅವ್ರ ಕಾಲ ಹತ್ರ ಇಟ್ವಿ ತಾನೆ. ಗ್ಯಾರೇಜ್ ಕಿತ್ಕೊಂಡ್ಬಿಟ್ವಿ, ಅವ್ರು ಮೋಸ ಮಾಡ್ಬಿಟ್ವಿ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಏನಾಯ್ತು? ಆ ಗ್ಯಾರೇಜ್ ಎಷ್ಟು ಬೆಲೆನೋ ಅಷ್ಟು ತಗೊಂಡು ಅವ್ರು ಕೊಡಿಸ್ಲಿಲ್ವಾ? ಆಗ್ಲಾದ್ರೂ ನಮಗ್ ಕ್ಷಮಿಸ್ಬೇಕು ತಾನೆ? ಇಲ್ಲ, ಕ್ಷಮಿಸ್ಲಿಲ್ಲ. ಈಗ ಇವ್ರ ಕುಟುಂಬನೇ ಬಂದ್ ನಿಂತೈತೆ. ಯಾಕೆ? ಇವ್ರ ಅಪ್ಪ ಅಮ್ಮ ಮಗಳ ಹತ್ರ ಜಗಳನೇ ಮಾಡಲ್ವಾ? ಕೋಪನೇ ಮಾಡ್ಕೊಳಲ್ವಾ? ನಾವು ಮಾತ್ರ ಎಲ್ಲಾರ ಹತ್ರ ಜಗಳ ಮಾಡ್ತಾನೆ ಇರ್ತೀವಿ. ಈಗ ಇವರೆಲ್ಲರೂ ಒಂದಾಗ್ಬಿಟ್ಟವ್ರೆ, ನಮ್ಮನ್ ಮಾತ್ರ ದೂರ ಮಾಡ್ಬಿಟ್ಟವ್ರೆ. ಯಾಕೆ ಹೇಳು? ಈಗ ಅವ್ನ ಕೈ ತುಂಬಾ ಕಾಸೈತಲ್ಲ, ಅದಕ್ಕೆ ಈಗ ನಾವ್ ಯಾರು ಅವನು ಬೇಕಾಗಿಲ್ಲ. ನೋಡಿ, ನಿಮ್ಮನೆ ಸಮಸ್ಯೆಗೆ ನಮ್ಮನೆಯವ್ರನ್ನ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಮ್ಮ, ನೀನೇನು ಮಾತಾಡ್ಬೇಡ. ಮತ್ತೆ ನೋಡು ಆ ಯಮ್ಮ ಹೇಗ್ ಮಾತಾಡ್ತಾಳೆ ಅಂತ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ನೀನೇನು ಮಾತಾಡ್ಬೇಡ. ಅಳಿಯಂದ್ರೆ, ಇನ್ಮೇಲೂ ನಾವಿಲ್ಲಿರೋದು ಚೆನ್ನಾಗಿರೋದಿಲ್ಲ. ನಾವು ಸ್ಟೇಷನ್ಗೆ ಹೋಗ್ಬೇಕು. ನಾವು ಹೊರಗಡೆ ಇರ್ತೀವಿ, ನೀವು ಬನ್ನಿ. ಲೈ, ನಿನಗೆ ಸ್ವಲ್ಪ ಆದ್ರೂ ಜ್ಞಾನ ಇದೆಯೇನೆ? ಎಲ್ಲಿ ಬಂದು ಏನ್ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ನನ್ ಮನ್ಸಲ್ಲಿರೋದ್ ಹೇಳ್ದೆ ಅಷ್ಟೇ. ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. ನನ್ ಮಾತಾಡಿದ್ರಲ್ಲಿ ನ್ಯಾಯ ಆಯ್ತು. ಅದಕ್ಕೆ ಅವರೆಲ್ಲ ಬಾಯಿ ಮುಚ್ಕೊಂಡು ಹೋಗಿದ್ದು. ನಿನ್ನನ್ನು ಬದಲಾಯಿಸಕ್ಕಾಗೋದಿಲ್ಲ ನೋಡು. ಛೇ, ರಮೇಶ, ನೀನೇನು ಬೇಜಾರು ಮಾಡ್ಕೋಬೇಡ ಕಣೋ. ಅವಳ ಬುದ್ಧಿ ನಿನಗೆ ಗೊತ್ತಿದೆಯಲ್ಲ. ಪರವಾಗಿಲ್ಲಪ್ಪ. ಅಪ್ಪ ತಗೊಳ್ಳಿ, ಈ ದುಡ್ಡನ್ನ ಖರ್ಚಿಗೆ ಇಟ್ಕೊಳ್ಳಿ. ಯಾಕೋ ಇಷ್ಟೊಂದು ದುಡ್ಡು? ಅಪ್ಪ, ಒಂದು ವಾರ ತಪ್ಪದೆ ಮಾತ್ರ ಔಷಧಿ ಎಲ್ಲ ತಗೋಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ. ಜೊತೆಗೆ ಊಟಕ್ಕೆ, ಆಮೇಲೆ ಜ್ಯೂಸ್ಗೆ ಇದಕ್ಕೆಲ್ಲ ಬೇಕಾಗುತ್ತೆ. ಇಟ್ಕೊಳ್ಳಿ. ಇದೆಲ್ಲ ಏನು ಬೇಡ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನ್ ತೊಳೋಗು. ತಗೊಳ್ಳಿ ಅಪ್ಪ. ಯಾಕಯ್ಯ ಬೇಡ ಅಂತ್ಯಾ? ನನ್ ಮಗ ಜೀವ ಕೊಟ್ಟು ಆ ಮಗು ಜೀವ ಉಳಿಸಿಲ್ವಾ? ಖರ್ಚು ಬೇಕಾದಷ್ಟಿರುತ್ತೆ. ತಗ, ಅಲ್ಲೇ ನೋಡ್ತೀಯ, ನನ್ ಮಗನ್ ಜೀವ್ಸ್ ತಗೊಂಬ. ಏ ವಾಸು, ನೀನ್ ಏನಾದ್ರೂ ಹುಚ್ಚಿಡಿದೇನೋ? ಈ ಅಮ್ಮನ ಬಗ್ಗೆನೋ ರೇವತಿ ಬಗ್ಗೆನೋ ಯೋಚನೆ ಮಾಡಲ್ವಾ? ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ. ಅಲ್ಲ ಕಣೋ, ಬೆನ್ನಿಗೆ ಬಿದ್ದ ಚಾಕು ಕುತ್ತಿಗೆಗೆ ಏನಾದ್ರೂ ಬಿದ್ದಿದ್ರೆ ಏನೋ ಗತಿ? ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ. ಹಾಗೆಲ್ಲ ಕುತ್ತಿಗೆಗೆ ಬೀಳೋದಿಕ್ಕೆ ಚಾನ್ಸೇ ಇಲ್ಲ. ಭುಜಕ್ಕೆ ಬೀಳ್ಬೇಕು ಅಂತ ಕರೆಕ್ಟಾಗಿ ಹೇಳಿದ್ದೆ. ಏನೋ ಹೇಳ್ತಿದ್ಯಾ ನೀನು? ಅಮ್ಮ, ಈ ವಾಸು ಆದಾಯ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ನಾ ಇಷ್ಟೆಲ್ಲ ರಿಸ್ಕ್ ಯಾಕೆ ತಗೊಂಡೆ ಗೊತ್ತಾ? ಇದೆಲ್ಲ ಸೆಟಪ್ ಅಮ್ಮ. ಸೆಟಪ್ಪ? ಹೌದು. ಆ ಮಗುನ ಕಿಡ್ನಾಪ್ ಮಾಡಿದ್ದು, ಕಾಪಾಡೋಕೆ ಹೋಗಿದ್ದು, ಗಾಯ ಆಗಿದ್ದು, ಇದೆಲ್ಲ ನಾನು ಮಾಡಿದ ಏರ್ಪಾಡಮ್ಮ. ಯಾಕೋ? ಆ ರಮೇಶನ್ ಜೊತೆ ಒಂದಾಗೋದಿಕ್ಕೆ. ಅದೇ ಅವತ್ತು ರೇವತಿ ಹೇಳಲಿಲ್ವಾ, ನೀನು ರಮೇಶ್ ಬಾವುನ್ ಥರ ಒಳ್ಳೆನಾದ್ರೆ ನಾನು ನಿನ್ನ ಜೊತೆ ಬಂದು ಬಾಳ್ವೆ ಮಾಡ್ತೀನಿ ಅಂತ. ಅದಕ್ಕೆ ಈ ಡ್ರಾಮಾ ಮಾಡಿದ್ದು. ಹೀಗೆಲ್ಲ ಮಾಡ್ತೀನಿ ಅಂತ ನನ್ನ ಹತ್ರ ಯಾಕೆ ಮೊದಲೇ ಹೇಳಲಿಲ್ಲ ನೀನು? ನೀನು ಒಳ್ಳೊಳಾಗಿ ಬದಲಾಗಿದ್ಯಾ. ನಾನು ಇದನ್ನೆಲ್ಲ ಹೇಳಿದ್ರೆ ನೀನು ಮಾಡೋದು ಬೇಡ ಅಂತ ಹೇಳ್ತೀಯ. ಅದಕ್ಕೆ ಹೇಳಲಿಲ್ಲ. ಈಗ ಯಾಕೆ ಹೇಳ್ದೆ ನೀನು? ಈಗ ನಿನ್ನ ಮಾತಿಂದ ಗೊತ್ತಾಯ್ತಲ್ಲ, ನೀನು ಹಳೆ ಭಾಗ್ಯಾಗೆ ಉಳ್ಕೊಂಡಿದ್ಯಾ ಅಂತ. ಅದಕ್ಕೆ ಈಗ ನಿನ್ನ ಹತ್ರ ಹೇಳಿದ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೋಪ್ಪ, ರೇವತಿಗೋಸ್ಕರ ನೀನು ಹೋಗಿ ಅವನ ಹತ್ರ ಸೇರ್ಕೋಬೇಕು ಅಂತಿದ್ಯಾ? ನಮ್ಗಾಗ್ದಿದ್ದವನ ಹತ್ರಕ್ಕೆ ನಾವ್ಯಾಕೋ ಹೋಗಿ ಸೇರ್ಕೋಬೇಕು? ನಮ್ಗೇನ್ ಮಾನ ಮರ್ಯಾದೆ ರೋಷ ಇಲ್ವಾ? ಅಮ್ಮ, ಈಗ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೇನಮ್ಮ? ನಿನಗೆಷ್ಟು ಅವಮಾನ ಆಯಿತೋ ಅಷ್ಟೇ ಅವಮಾನ ನನಗೂ ಆಯಿತು. ಅದಕ್ಕೆಲ್ಲ ಸೇರಿಸಿ ಸೇಡ್ ತೀರಿಸ್ಕೋಬೇಕು ಅಂದರೆ ನಾನು ಅವನ ಜೊತೆ ಸೇರಿ ಬಾಳಲೇಬೇಕು. ರಿಪೋರ್ಟ್ನ ಓಪನ್ ಆಗಿಡ್ರಿ. ಸರಿ ಸರ್. ನಮಸ್ತೆ ಸರ್. ಓ, ಬನ್ನಿ ಬನ್ನಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದ್ಬಿಟ್ರಾ? ಸರ್,
ಮಗುನ ಕಿಡ್ನಾಪ್ ಮಾಡಿದ್ ಯಾರು ಅನ್ನೋ ವಿಷಯ ಗೊತ್ತಾಯ್ತಾ ಸರ್? ಒಬ್ಬ ಸಿಕ್ಕಿದನ್ರಿ. ಅವನೀಗ ಅವ್ರ ಗ್ಯಾಂಗ್ ಲೀಡರ್ ಯಾರು ಅಂತ ಬಾಯ್ಬಿಟ್ಟಿದ್ದಾನೆ. ಮಗುನ ಕಿಡ್ನಾಪ್ ಮಾಡಿಸ್ತವ್ರು ಯಾರು? ಅವನ್ನ ಅರೆಸ್ಟ್ ಮಾಡಿದ್ರ ಸರ್? ಅರೆಸ್ಟ್ ಮಾಡಿದೀವಿ. ಅವನ್ ಯಾರು ಸರ್? ನಾವು ಸಂದೇಹ ಪಟ್ಟಿದ್ದ ದೀನಾ. ಆದ್ರೆ ಅವನ್ ನಿಜ ಒಪ್ಕೋತಾ ಇಲ್ಲ. ಮಗು ಅಮ್ಮನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಮಗುನ ಕಿಡ್ನಾಪ್ ಮಾಡಿಸಿದ್ರು ಅಂತ ನಮಗೆ ಸಿಕ್ಕಿರೋನು ಹೇಳಿಕೆ ಕೊಟ್ಟಿದ್ದಾನೆ. ಆದ್ರೆ ನಾವೆಷ್ಟೇ ಹೊಡೆದ್ರು ದೀನಾ ಮಾತ್ರ ಬಾಯ್ನೇ ಬಿಡ್ತಾ ಇಲ್ಲ. ಮಗು ಕಿಡ್ನಾಪ್ ಮಾಡಿದವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದಿಸ್ತಾ ಇದ್ದಾನೆ. ಮಗುನ ಕಿಡ್ನಾಪ್ ಮಾಡಿಸಿ ದುಡ್ಡು ಕೇಳಿ ಹೆದರ್ಸಿದ್ಯಲ್ಲ, ನೀನೊಬ್ಬ ಮನುಷ್ಯನಾ? ಅಯ್ಯೋ ಪ್ರಿಯಾ, ನಾನು ಹೇಳೋದನ್ನ ಸ್ವಲ್ಪ ನಂಬು. ಮನೆಯಿಂದ ಮಗುನ ನಾನೇ ಎತ್ಕೊಂಡು ಬಂದಿದ್ದು. ಆದ್ರೆ ಮಗುನ ಬಚ್ಚಿಟ್ಕೊಂಡು ದುಡ್ಡು ಕೇಳೋ ಅಂತ ಚೀಪ್ ಮೆಂಟಾಲಿಟಿ ನಂದಲ್ಲ. ಆದ್ರೆ ಮಗುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರು. ನನ್ನ ನಂಬು ಪ್ರಿಯಾ. ಹಾಗಾದ್ರೆ ಸಿಕ್ಕಿರೋ ಹುಡುಗ ಹೇಳ್ತಿರೋದ್ ಸುಳ್ಳ? ಹೌದು ಪ್ರಿಯಾ, ಅವನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವನ್ ಯಾಕೆ ನನ್ನ ಮೇಲೆ ಇಂಥ ಆರೋಪ ಹೊರಿಸ್ತಾ ಇದ್ದಾನೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಅಯ್ಯೋ ಪಾಪಿ, ನೀನ್ ಮನೆಗ್ ಬಂದು ಮಗುನ ಎತ್ಕೊಂಡೋದಾಗ್ಲೇ ಅಂದ್ಕೊಂಡೆ ನೀನೇನಾದ್ರೂ ಮಾಡ್ತೀಯಾ ಅಂತ. ಸ್ವಂತ ಮಗುನೇ ಸಾಯ್ಸಕ್ ನೋಡಿದ್ಯಲ್ಲ, ನೀನನ್ನ ಸುಮ್ನೆ ಬಿಡಬಾರ್ದು ಕಣೋ, ಸುಮ್ನೆ ಬಿಡಬಾರ್ದು. ಅಯ್ಯೋ, ದಯವಿಟ್ಟು ನನ್ನನ್ನು ನಂಬಿ. ಅಲ್ಲ, ಪೊಲೀಸ್ನವರೇನೋ ನನ್ನ ಮೇಲೆ ಸಂದೇಹದಿಂದ ನೋಡ್ತಾ ಇದ್ದಾರೆ. ನೀವು ಕೂಡ ಹಾಗೆ ನೋಡಿದ್ರೆ ಹೇಗೆ? ಮಗುನ ಕಿಡ್ನಾಪ್ ಮಾಡಿ ದುಡ್ಡು ಕೇಳೋನಾಗಿದ್ದಿದ್ರೆ ನಾನ್ಯಾಕೆ ಮಗುನ ಮನೆಯಿಂದ ಎತ್ಕೊಂಡು ಬರ್ಬೇಕಾಗಿತ್ತು? ಬೇರೆಯವ್ರ ಕಡೆಯಿಂದ ಕಿಡ್ನಾಪ್ ಮಾಡಿಸ್ಬೋದಾಗಿತ್ತಲ್ವಾ? ಓಹೋ, ಹಾಗಾದ್ರೆ ನಿನ್ ಮೇಲೆ ಸಂದೇಹ ಬರಬಾರ್ದು ಅಂತ ಈ ರೀತಿ ನಾಟಕ ಆಡಿದ್ಯಾ? ಅಯ್ಯೋ, ನಾನೀಗಿರೋ ಪರಿಸ್ಥಿತಿನಲ್ಲಿ ನಾನೀಗ ಏನು ಹೇಳಿದ್ರು ನಿಮ್ಗೆ ತಪ್ಪಾಗೆ ಕಾಣಿಸುತ್ತೆ. ಜಯಂತಿ, ನಾನು ನಿನ್ನ ಒಡ ಹುಟ್ಟಿದ ಅಣ್ಣ. ನಾನ್ ಮಗುನ ಕಿಡ್ನಾಪ್ ಮಾಡಿ ಬಚ್ಚಿಡ್ತೀನ? ನೀನಾದ್ರೂ ನನ್ನ ಮಾತನ್ನ ನಂಬು ಜಯಂತಿ. ಛೀ, ಬಾಯ್ ಮುಚ್ಚು. ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ ಒಡ ಹುಟ್ಟಿದ ಅಣ್ಣ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗತ್ತೆ. ಅವತ್ ಮನೆಗ್ ಬಂದು ಮಗುನ್ ಎತ್ಕೊಂಡು ಹೋಗುವಾಗ ನನ್ ಬೇಡ ಬೇಡ ಅಂತ ಎಷ್ಟು ಹೇಳ್ದೆ. ನನ್ ಮಾತು ಕೇಳ್ದೆ ಅತ್ತೆನ ತಳ್ಬಿಟ್ಟು ನಿನ್ ಮಗುನ್ ಎತ್ಕೊಂಡೋಗಿದ್ದು ಇದಕ್ಕೇನಾ? ಛೀ, ನೀನ್ ನಮ್ಮ ಅಣ್ಣನ? ಅಲ್ಲ ಜಯಂತಿ, ನೀನೇ ನನ್ನ ನಂಬಲಿಲ್ಲ ಅಂದ್ರೆ ಬೇರೆ ಯಾರು ನಂಬ್ತಾರೆ ಹೇಳು? ಛೀ, ಒಬ್ಬ ಮನುಷ್ಯ ಯಾವಾಗ್ಲೂ ಕೆಟ್ಟವನಾಗೆ ಇರ್ತಾನ? ನೀನ್ ಯಾವತ್ತೂ ಬದ್ಲಾಗೋದೇ ಇಲ್ವಾ? ಸರ್, ಇವನನ್ ಮಾತ್ರ ಆಚೆ ಬಿಡ್ಬೇಡಿ ಸರ್. ಇವನನ್ನ ಆಚೆ ಬಿಟ್ರೆ ಹೆಂಗಸ್ರಿಗೂ ಮಕ್ಕಳಿಗೂ ರಕ್ಷಣೆನೇ ಇರೋದಿಲ್ಲ. ಸಾಯೋವರೆಗೂ ಒಳಗಡೆನೆ ಕೊಳಿಲಿ. ಅಯ್ಯೋ ಪಾಪಿ, ಮಗು ಮೇಲೆ ನನ್ಗೆ ಹಕ್ಕಿದೆ ಅಂತ ನ್ಯಾಯ ಕೇಳ್ಕೊಂಡು ನಮ್ಮನೆಗೆ ಬಂದಾಗ ನಮ್ಮನೆಯವರೆಲ್ಲ ನಿನಗೂ ಮಗುಗೂ ಯಾವ ಸಂಬಂಧನೂ ಇಲ್ಲ, ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರು. ಆಗ ನಾನು ನಿನ್ನ ಪರವಾಗಿ ವಹಿಸ್ಕೊಂಡು ಮಾತಾಡಿದೆ. ಆದ್ರೆ ನೀನು ಇಂಥ ಕೆಲಸ ಮಾಡಿದ್ಯಲ್ಲ. ಈಗ ಹೇಳ್ತೀನಿ ಕೇಳು, ಇನ್ಮೇಲೆ ಮಗುಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಮಗು ಮೇಲೆ ಯಾವ ಹಕ್ಕು ಇಲ್ಲ ನಿನಗೆ. ಸರ್, ಕಾನೂನಿನ ಪ್ರಕಾರ ಅವನಿಗೇನು ಮಾಡಬೇಕೋ ಅದನ್ನು ಮಾಡ್ತೀವಿ ನಾವು. ನೀವು ದಯವಿಟ್ಟು ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಸರ್. ಅದನ್ನ ನಾವು ನೋಡ್ಕೋತೀವಿ ಬಿಡಿ. ಆದ್ರೆ ನಿಮ್ಮ ಮಗಳ ಕೈಲಿ ಮಗು ಸಿಕ್ಕಿದೆ ಅಂತ ಒಂದು ಸೈನ್ ಹಾಕ್ಸಿ. ಸರಿ ಸರ್. ರುದ್ರಪ್ಪರ ಸರ್, ಒಂದು ಸೈನ್ ತಗೊಂಡು ಕಳಿಸ್ರೆ. ಸರಿ ಸರ್. ಹೋಗ್ ಬನ್ನಿ. ಬಾಬುಟ, ಅಮ್ಮ, ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ರಮೇಶ್ ಅವ್ರೆ, ನಾನು ಇವನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವನಿಗೇನು ಶಿಕ್ಷೆ ಆಗಬೇಕು ನಾನು ಕೊಡಿಸ್ತೀನಿ. ನೀವು ಹೋಗಿ ಬನ್ನಿ. ಒಳ್ಳೇದು.